ಫ್ರೆಂಡ್ಸ್, ಇವತ್ತು ನನ್ನ ಗೆಜ್ಜೆ ಪೂಜೆ ಇರೋದ್ರಿಂದ ಫಸ್ಟ್ ಏನು ಬೇಡ ಅಂತ ನಮ್ಮ ಅಮ್ಮನೇ ರೆಡಿ ಮಾಡ್ತಾ ಇದ್ದಾರೆ. ಭರತನಾಟ್ಯ ಮೇಕಪ್ಸ್ ಎಲ್ಲ ಮಾಡೋಕ್ಕೆ 500 to 1000ವರೆಗೂ ಇದೆ. 250 ಸ್ಟಾರ್ಟ್ ಆಗಿ ಅಂದರು. ಸೊ ಫಸ್ಟ್ ಟೈಮ್ ಏನು ಬೇಡ, ನೀವೇ ಮಾಡ್ಕೊಂಡು ಬನ್ನಿ ಅಂದರು. ಸೊ ಆ ವಿಡಿಯೋದಲ್ಲಿ ನೋಡಿ ಆನ್ಲೈನಲ್ಲೇ ಸೊ ನನಗೆ ಗೊತ್ತಿರೋ ಅಷ್ಟು ನಾನೇ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಈ ಟೈಮ್ ಏನು ಡ್ರೆಸ್ ಏನಿಲ್ಲ, ಜಸ್ಟ್ ಡ್ರೆಸ್ ಅವ್ರದ್ದು ಯೂನಿಫಾರ್ಮ್ ಇದೆ, ಚೂಡಿದಾರಲ್ಲೇ ರೆಡಿಯಾಗಿ ಮಾಡಿಸ್ಕೊಂಡು ಬನ್ನಿ ಅಂದಿದ್ದಾರೆ. ಸೊ ಲೈಟಾಗಿ ಮೇಕಪ್ ಮಾಡ್ತಾಯಿದ್ದೀನಿ. ಕೊನೆಗೆ ನೋಡೋಣ ಹೇಗೆಲ್ಲ ಬರುತ್ತೆ ಅಂತ. ಯಾವತ್ತೂ ಮಾಡಿಲ್ಲ, ಬಟ್ ಯಾವುದು ಕೂಡ ಬರಲ್ಲ ಅಂದರೆ ಆಗಲ್ಲ. ಎಲ್ಲವನ್ನು ಕಲಿಬೇಕು. ನಾವೇ ಕಲಿತಾಗ ಬೇರೆಯವ್ರಿಗೆ ದುಡ್ಡು ಕೊಡೋದು ಉಳಿಯುತ್ತೆ. ಸೊ ಭರತನಾಟ್ಯ ಮೇಕಪ್ಪು ನನ್ನ ಮಗಳಿಗೆ ಫಸ್ಟ್ ಟೈಮ್ ನಾನೇ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಎಲ್ಲ ನೀವು ಮೇಕಪ್ ಚೆನ್ನಾಗಿ ಮಾಡ್ಕೊತೀರಾ, ಹೇಗೆ ಮಾಡ್ತೀರಾ ಏನೋ ಅಂತಾರೆ. ನಿಜವಾಗ್ಲೂ ನಾವು ಯಾವ ಮೇಕಪ್ಪು ಮಾಡಲ್ಲ. ಜಸ್ಟ್ ಒಂದು ಪೌಡರು, ಕ್ರೀಮು, ಕಾಟಿಕ್ಕು, ಲಿಫ್ಟಿಕ್ ಒಂದು ತುಂಬ ಇಷ್ಟಪಡ್ತೀನಿ. ಬಟ್ ಎಲ್ಲ ಥರ ಮೇಕಪ್ ಸೆಟ್ಗಳು ಇದೆ, ಬಟ್ ಇಷ್ಟ ಆಗಲ್ಲ ಹಾಕಲಿಕ್ಕೆ. ಒಂದು ಕುಂಕುಮ, ಬೊಟ್ಟು, ಲಿಫ್ಟಿಕ್ಕು, ಪೌಡರು, ಒಂದು ಕ್ರೀಮು, ಇಷ್ಟಿದೆ ನಮ್ಮ ಮೇಕಪ್ ಮುಗೀತು. ಥರ ಗಿಂಡೇಷನ್ ಇದೆಲ್ಲ ಇಷ್ಟ ಆಗಲ್ಲ. ಹಾಕಿದ್ರೂ ಮುಖ ಎಲ್ಲ ಒಂಥರ ನ್ಯಾಚುರಲ್ ಬರಲ್ಲ, ಅದರಿಂದ ಹಾಕೋಕ್ಕೆ ಹೋಗಲ್ಲ. ಬಟ್ ದೇಶಾನಿಗೆ ಫಂಕ್ಷನ್ಗೆ ಬೇಕು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಫೌಂಡೇಶನ್ ಆಮೇಲೆ ಇದೇನಿದು ಗ್ಲೋ ಸೀರಮ್ ಫೌಂಡೇಶನ್. ಇದು ಫೌಂಡೇಶನ್ ಅದು ಏನೋ ಗೊತ್ತಿಲ್ಲ, ಬಟ್ ನಾನು ಕೂಡ ಎಲ್ಲ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಇರಬೇಕು ಅಂತ ನೋಡಿ. ಆಮೇಲೆಲ್ಲ ಕೇಳ್ತಾರೆ ಪಾರ್ಲರ್ಗೆ ಎಷ್ಟು ದಿನಕ್ಕೆ ಹೋಗ್ತೀರಾ ಏನು ಅಂತ. ನಿಜ ಹೇಳಬೇಕಂದ್ರೆ ಐಬ್ರೋಗೆ ಹೋಗಿನೇ 1 ವರ್ಷದ ಮೇಲಾಯಿತು. ಎಲ್ಲರೂ ಐಬ್ರೋ ಎಲ್ಲ ಮಾಡಿಸ್ಕೊತಾರೆ, ಮಾಡಲ್ಲ. ಯಾಕಂದರೆ ನಮ್ಮ ಮನೇಲಿ ನಮ್ಮ ಅಕ್ಕ, ದೊಡ್ಡಕ್ಕ ಬಂದು ಪಾರ್ಲರ್ ಕಲ್ತಿದ್ದಾರೆ. ಸೊ ಅವ್ರ ಹತ್ರ ಏನು ಹೋಗಿ ಮಾಡಿಸಲ್ಲ. ಕಟಿಂಗ್ ಒಂದು ಅಪರೂಪಕ್ಕೆ ಮಾಡಿಸ್ತೀವಿ ವರ್ಷಕ್ಕೊಂದ್ಸರಿ 6 ತಿಂಗಳಿಗೆ. ಬಟ್ ಇನ್ನೆಲ್ಲ ಅವರು ಮಾಡೋದನ್ನು ನೋಡಿ ನಾವು ಕಲ್ತಿರೋದ್ರಿಂದ ಸೊ ಮನೇಲೆ ಬೇಕು ಅಂದಾಗ ಫೇಶಿಯಲ್ ಅದು ಇದು ಅಪರೂಪಕ್ಕೆ ಮಾಡ್ತೀವಿ. ಬಿಟ್ಟು ಯಾವುದಕ್ಕೂ ಕೂಡ ಪಾರ್ಲರ್ಗೆಲ್ಲ ಹೋಗೋದಿಲ್ಲ. ಯಾವಾಗಿರೋ ನ್ಯಾಚುರಲಾಗಿ ಏನಿದೆ ಅದೇ ಚೆಂದ. ಅತಿಯಾಗಿ ಮೇಕಪ್ಗಳು ಮಾಡ್ತಿದ್ರೆ ಸ್ಕಿನ್ನೆಲ್ಲ ಹೋಗಿಬಿಡುತ್ತೆ. ಸೊ ನಾವು ಅತಿಯಾಗಿ ಅದೆಲ್ಲ ಯೂಸ್ ಮಾಡದೇ ಇರೋದ್ರಿಂದ ಇವತ್ತಿಗೂ ಸ್ವಲ್ಪ ಸ್ಕಿನ್ನು ಓಕೆ, ನಮ್ಮ ಏಜ್ಗೆ ಓಕೆ ಅನಿಸುತ್ತೆ. ಬೇರೆಯವ್ರು ನಮ್ಮ ಏಜವ್ರು ನೋಡಿದ್ರೆ ತುಂಬ ಏಜ್ ಆದವ್ರ ಥರ ಕಾಣ್ತಾರೆ. ನಾವು ಜಾಸ್ತಿ ಕಾಸ್ಮೆಟಿಕ್ ಎಲ್ಲ ಯೂಸ್ ಮಾಡದೇ ಇರೋದ್ರಿಂದ ನಮ್ಮ 4 ಜನ ಅಕ್ಕ ತಂಗಿರು ಅಷ್ಟೇ ನಾರ್ಮಲಾಗಿ ಸ್ಕಿನ್ ಚೆನ್ನಾಗಿದೆ ಇವತ್ತಿಗೂ. ಮೇಕಪ್ ಮಾಡಿದ್ದೀನಿ. ಹೈ ಮೇಕಪ್ಪು, ಯಾವ ಕಲರ್ ಡ್ರೆಸ್ಸು, ಬ್ಲೂ ಆ್ಯಂಡ್ ಎಲ್ಲೋ ಅಲ್ವಾ. ಮಾಡಿದ್ರೆ ಆಯ್ತಾ? ನೀಟಾಗಿ ಮಾಡ್ತಾ ಇದ್ದೀನಿ. ಹೋಗ್ಬೇಡ ಹತ್ರ. ಇಲ್ಲಿ ಬಿಡ್ರಿ, ಕುತ್ಕೊಳ್ರಿ. ಮನೆ ತೆಗಿಬೇಕೇನೆ. ಇಲ್ಲ ಸೂರ್ಯಚಂದ್ರ ಬೇರೆ ಆಗ್ತೆ ಬೇಡ ಅಂತ ನೋಡ್ರಿ. ಚೆನ್ನಾಗಿದೆ, ಚೆನ್ನಾಗೈತೆ. ಅದಕ್ಕೆ ಹಾಕೊಂಡು ಅವರು ಎಲ್ಲರೂ ಒಂದೇ ಥರ ಹಾಕೊಬಂದಿದ್ದೀನಿ. ನಾನು ಕಟ್ಟಿದ್ದೀನಿ, ಹಾಕಿರೋದು ಆಯ್ತು. ದಾರದಲ್ಲಿ ಹಾಕಿದ್ದೀರಾ? ನೋಡಿದೆ ಅದ್ರಾಗ ಹಂಗೆ ಹಾಕಿರೋದು. ಲೋನೇ ಇಲ್ವ ನಮ್ಮ ನಂದ್ರಲ್ಲಿ ಚಿಕ್ಕದ ತಗೊಬಂದೆ ಹೋಗಿ ಅಲ್ಲಿ ಇವಾಗ
ಹಾಕ್ಬೇಕಾಗ್ಬೋದು. ಇದು ಮೇಲೆ ಬರ್ಬೇಕಂದ್ರೆ ಉಲ್ಟಾ ಹಾಕಿದ್ದೀರಾ? ಇಲ್ಲ ಹಿಂಗೆ ಕುತ್ಕೊಳ್ಬೇಕು, ಅದು ಕುತ್ಕೊಂತಲ್ಲ ಹಂಗೆ ಅಲ್ಲಿ ಕೂದಲೆಲ್ಲ ಒದಗಿ ಬಿಡ್ತದೆ, ಅದು ಗಂಟಾಗ್ತದೆ ಅಲ್ಲಿ ಸೈಡಿಗೆ ಜಾಸ್ತಿ ಇತ್ತು ಅಂತ ಆಯಿತು. ರೆಡ್ ಬಟ್ ಇಡತ್ತೀನಿ ಅಂತ. ಇಲ್ಲ ಬೇಡ, ಅದ್ರೊಳಗೆ ಹಾಕಿಲ್ಲ ಎಲ್ಲೂ ಇದು ಅಲ್ಲಿ ಹಾಕೊಳ್ಳಲ್ಲ ಆಂಟಿ. ಇಡ್ಬೋದು, ಬಟ್ ಅದ್ರೊಳಗೆ ಯಾರೂ ಹಾಕಿಲ್ಲ. ಮಾಡ್ರಿ ಚೆನ್ನಾಗಿ ಮಾಡ್ರಿ. ಪಿಂಕ್ ಕಲರ್ ಎಲ್ಲ ಅಮ್ಮ ಬರ್ಕೊಂಡ್ಬಂದಿರ್ತಿದೀವಾ? ಹಾಕಿದ್ದು ವಾವ್ ಮನೆ ನಿನಗೆ ಅಂತ ತಂದವಳು. ಸುಮ್ಮನೆ ಇವೆಲ್ಲ ಹಾಕಿ ಕಳಿಸ್ತಾರೆ ಇಷ್ಟು. ಇಲ್ಲ ಇಲ್ಲ ನೋಡ್ತೀನಿ ಯಾವ ಸೆಟ್ ಆಗುತ್ತೆ. ಇದೇ ಚೆನ್ನಾಗೈತೆ ಕಣ್ರಿ. ಯಾವ್ದನ್ನ ಹಾಕ್ತೀನಿ ಮಧ್ಯದಲ್ಲಿ ಒಂದು ಇದು ಹಳೇದಾ? ಹ್ಞೂ ಅದೇ ಇದೇ ದಕ್ಷಿಣ ಚೆನ್ನಾಗೈತೆ. ನೋಡ್ತೀನಿ ನೋಡಿ, ಪಿಂಕಿಶ್ ಇಲ್ಲದೆ ನನಗೆ ಲಿಪ್ಸ್ಟಿಕಲ್ಲಿ ಹಾಕ್ಬೇಕಷ್ಟೆ. ಬೇಡ, ಲಿಪ್ಸ್ಟಿಕಲ್ಲಿ ಚೆನ್ನಾಗಿ ಕಾಣಲ್ಲ. ಮಧ್ಯದಲ್ಲಿ ಗೊಂಡೆ ಹೆಂಗ್ರಿ ಹಾಕಿದ್ರಿ? ಎಂಡಿಂಗ್ ಬಂತು, ಎಲ್ಲ ರೆಡಿ ಆಗಿದೆ ನೋಡಿ. ಹಿಂಭಾಗ ಈಗ ಹಾಕಿದ್ದೀನಿ. ಜಸ್ಟ್ ನಾನು ಬರೋಲ್ಲ ಈ ಮೇಕಪ್ ಎಲ್ಲ ಫಸ್ಟ್ ಟೈಮು ದೇಶನಿಗೋಸ್ಕರ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ಇವತ್ತು ಡ್ರೆಸ್ ಏನಿಲ್ಲ, ಜಸ್ಟ್ ಯೂನಿಫಾರ್ಮಲ್ಲಿ. ಸೊ ಇಷ್ಟು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ, ಸಾಕು ಅಂದಿದ್ದಾರೆ. ಸೊ ನಮ್ಮ ದೇಶಾನಿ ರೆಡಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನಮ್ಮ ದೇಶನಿಗೆ. ದೃಷ್ಟಿ ಆಗುತ್ತೆ, ನಿಜ ದೃಷ್ಟಿ ತೆಗಿಬೇಕು ಬಂದು. ಸರಿ ಹೋಗೋಣ. ಹಾಂ ಹೋಗಿ, ಸಿ ಯು ದೇರ್. ದೇವರಿಗೆ, ಗುರುಗಳಿಗೆ, ವೀಕ್ಷಕರಿಗೆ, ಭೂಮಿ ತಾಯಿಗೆ ವಿಘ್ನೇಶ ತವ ಚರಣಂ, ಸಿದ್ಧಿವಿನಾಯಕ ತವ ಚರಣಂ, ವಿಘ್ನೇಶ ತವ ಚರಣಂ, ಸಿದ್ಧಿವಿನಾಯಕ ತವ ಚರಣಂ, ವಿಘ್ನೇಶ ತವ ಚರಣಂ, ಸಿದ್ಧಿವಿನಾಯಕ ತವ ಚರಣಂ. लंबोदर है अम्बासुत है, लंबोदर है अम्बासुत है, कवि जनंत है तव चरणम, कवि जनंत है तव चरणम, विघ्नेश तव चरणम, सिद्धिविनायक तव चरणम, गंगजटाधर गौरी मनोहर, गंगजटाधर गौरी मनोहर, गिरिजातनया तव चरणं, गिरिजातनया तव चरणं, विघ्नेशा तव चरणं, सिद्धिविनायक